ಸಿಟಿ ರವಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ ಪೊಲೀಸರ ನಡೆ ಹಲವು ಅನುಮಾನಗಳನ್ನು ಕೂಡ ತೆರೆದಿಟ್ಟಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಗಮನಕ್ಕೆ ಮತ್ತೆ ತಾವೇನು ಹೇಳಕ್ಕೆ ಬಯಸ್ತಾರೆ ಸರ್ ಕಾನೂನು ಸಚಿವರಾಗಿ? ಅವತ್ತು ವಿಧಾನ ಪರಿಷತ್ನಲ್ಲಿ ಆಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ತಲೆ ಕೆಳಗೆ ಮಾಡ್ತಕ್ಕಂಥ ಘಟನೆನೇ. ಅತ್ಯಂತ ದುರ್ದೈವದ ಘಟನೆ ನಡೆದಿದೆ. ಅದರ ನಂತರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು. ಅದ್ರ ಬಗ್ಗೆ ಅವರು ಏನೇನೋ ಆರೋಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನನ್ನದೇನೋ ಪ್ರತಿಕ್ರಿಯೆ ಮಾಡೋದಿಲ್ಲ. ಸರ್, ಏನಿಲ್ಲ, ಒಂದು ಆರೋಪ ಮಾಡ್ತಿದ್ದಾರೆ. ಏನು ಪ್ರಮುಖವಾಗಿ ಸಿಟಿ ರವಿ ಅವ್ರನ್ನ ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಅನ್ನೋ ಒಂದು ಮಾತನ್ನ ಕೂಡ ಕೇಂದ್ರ ಸಚಿವರು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಪ್ಲಾನ್ ಮಾಡಿದ್ರು, ಏನು ಜಲ್ಲಿ ಕ್ರಸರಿ ಇರುವಂಥ ಸ್ಥಳಕ್ಕೆ ಹೋಗಿದ್ರು, ಕಾಡಿಗೆ ಹೋಗಿದ್ರು, ಬೇರೆ ಬೇರೆ ಜಿಲ್ಲೆಗಳನ್ನ ಇಡೀ ರಾತ್ರಿ ಎಲ್ಲ ಸುತ್ತಾಡಿದ್ರು. ಇದನ್ನ ಯಾಕೆ ಮಾಡಿದ್ರು ಅನ್ನೋಂಥದ್ದು ಅಲ್ಲ. ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಇನ್ನೊಂದು ಕೊನೆಯದಾಗಿ ಏನು ದೂರು ಕೊಟ್ಟಿದ್ದಾರೆ ಸಿಟಿ ರವಿ ಅವರು, ಈವರೆಗೂ ಏನು ಹಲ್ಲೆಗೆ ಯತ್ನ ಮಾಡಿದ್ರು ಸುವರ್ಣಸೌಧದಲ್ಲಿ ಸಿಟಿ ರವಿ ಯತ್ನ ಮಾಡ್ತಾರೆ. ಅವರ ವಿರುದ್ಧ ದೂರು ಕೊಟ್ಟು 3-4 ದಿನ ಆದರೂ ಕೂಡ ಏನು ಕೇಸ್ ದಾಖಲಾಗಿಲ್ಲ. ಈ ಬಗ್ಗೆ ಹೇಳೋದಾಗಿ ಯಾಕೆ ಆಗ್ತಿಲ್ಲ ಸರ್ಕಾರ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗೃಹ ಸಚಿವರು ಅದ್ರ ಬಗ್ಗೆ. ಇನ್ನೊಂದು ಸಲ ಕೊನೆಯದಾಗಿ ಏನು ಲಾಠಿ ಚಾರ್ಜ್ ಮಾಡಿದಂಥ ಪೊಲೀಸ್ ಅಧಿಕಾರಿಗೆ ರಾಜ್ಯ ಸರ್ಕಾರ ಏನು ಬಹುಮಾನವನ್ನು ಘೋಷಣೆ ಮಾಡಿದೆ. ಹಾಗಾಗಿ ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋ ಒಂದು ಮಾತನ್ನು ಕೂಡ ಯತ್ನ ಮಾಡಿದ್ದಾರೆ. ಇವೆಲ್ಲ ಕೆಟ್ಟ ವಿಚಾರ ಇಟ್ಕೊಂಡು ಮಾಡುವ ಹೇಳಿಕೆಗಳು. ಈ ಹೇಳಿಕೆಗಳು ಆಮೇಲೆ ಇದನ್ನು ಸಮುದಾಯಗಳಿಗೆ ಓದ್ ಹಚ್ಚೋದು ಇದೆಲ್ಲ ಏನಿದೆ ಇದು ಸೂಕ್ತವಾದ್ದಲ್ಲ. ಈಗ ಸಿಟಿ ರವಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ ಪೊಲೀಸರ ನಡೆ ಹಲವು ಅನುಮಾನಗಳನ್ನು ಕೂಡ ತೆರೆದಿಟ್ಟಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಗಮನಕ್ಕೆ ಮತ್ತೆ ತಾವೇನು ಹೇಳಕ್ಕೆ ಬಯಸ್ತಾರೆ ಸರ್ ಕಾನೂನು ಸಚಿವರಾಗಿ? ಅವತ್ತು ವಿಧಾನ ಪರಿಷತ್ನಲ್ಲಿ ಆಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ತಲೆ ಕೆಳಗೆ ಮಾಡ್ತಕ್ಕಂಥ ಘಟನೆನೇ. ಅತ್ಯಂತ ದುರ್ದೈವದ ಘಟನೆ ನಡೆದಿದೆ. ಅದರ ನಂತರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು. ಅದ್ರ ಬಗ್ಗೆ ಅವರು ಏನೇನೋ ಆರೋಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನನ್ನದೇನೋ ಪ್ರತಿಕ್ರಿಯೆ ಮಾಡೋದಿಲ್ಲ. ಸರ್, ಏನಿಲ್ಲ, ಒಂದು ಆರೋಪ ಮಾಡ್ತಿದ್ದಾರೆ. ಏನು ಪ್ರಮುಖವಾಗಿ ಸಿಟಿ ರವಿ ಅವ್ರನ್ನ ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಅನ್ನೋ ಒಂದು ಮಾತನ್ನ ಕೂಡ ಕೇಂದ್ರ ಸಚಿವರು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಪ್ಲಾನ್ ಮಾಡಿದ್ರು, ಏನು ಜಲ್ಲಿ ಕ್ರಸರಿ ಇರುವಂಥ ಸ್ಥಳಕ್ಕೆ ಹೋಗಿದ್ರು, ಕಾಡಿಗೆ ಹೋಗಿದ್ರು, ಬೇರೆ ಬೇರೆ ಜಿಲ್ಲೆಗಳನ್ನ ಇಡೀ ರಾತ್ರಿ ಎಲ್ಲ ಸುತ್ತಾಡಿದ್ರು. ಇದನ್ನ ಯಾಕೆ ಮಾಡಿದ್ರು ಅನ್ನೋಂಥದ್ದು ಅಲ್ಲ. ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಇನ್ನೊಂದು ಕೊನೆಯದಾಗಿ ಏನು ದೂರು ಕೊಟ್ಟಿದ್ದಾರೆ ಸಿಟಿ ರವಿ ಅವರು, ಈವರೆಗೂ ಏನು ಹಲ್ಲೆಗೆ ಯತ್ನ ಮಾಡಿದ್ರು ಸುವರ್ಣಸೌಧದಲ್ಲಿ ಸಿಟಿ ರವಿ ಯತ್ನ ಮಾಡ್ತಾರೆ. ಅವರ ವಿರುದ್ಧ ದೂರು ಕೊಟ್ಟು 3-4 ದಿನ ಆದರೂ ಕೂಡ ಏನು ಕೇಸ್ ದಾಖಲಾಗಿಲ್ಲ. ಈ ಬಗ್ಗೆ ಹೇಳೋದಾಗಿ ಯಾಕೆ ಆಗ್ತಿಲ್ಲ ಸರ್ಕಾರ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗೃಹ ಸಚಿವರು ಅದ್ರ ಬಗ್ಗೆ. ಇನ್ನೊಂದು ಸಲ ಕೊನೆಯದಾಗಿ ಏನು ಲಾಠಿ ಚಾರ್ಜ್ ಮಾಡಿದಂಥ ಪೊಲೀಸ್ ಅಧಿಕಾರಿಗೆ ರಾಜ್ಯ ಸರ್ಕಾರ ಏನು ಬಹುಮಾನವನ್ನು ಘೋಷಣೆ ಮಾಡಿದೆ. ಹಾಗಾಗಿ ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋ ಒಂದು ಮಾತನ್ನು ಕೂಡ ಯತ್ನ ಮಾಡಿದ್ದಾರೆ. ಇವೆಲ್ಲ ಕೆಟ್ಟ ವಿಚಾರ ಇಟ್ಕೊಂಡು ಮಾಡುವ ಹೇಳಿಕೆಗಳು. ಈ ಹೇಳಿಕೆಗಳು ಆಮೇಲೆ ಇದನ್ನು ಸಮುದಾಯಗಳಿಗೆ ಓದ್ ಹಚ್ಚೋದು ಇದೆಲ್ಲ ಏನಿದೆ ಇದು ಸೂಕ್ತವಾದ್ದಲ್ಲ. ಈಗ ಸಿಟಿ ರವಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ ಪೊಲೀಸರ ನಡೆ ಹಲವು ಅನುಮಾನಗಳನ್ನು ಕೂಡ ತೆರೆದಿಟ್ಟಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಗಮನಕ್ಕೆ ಮತ್ತೆ ತಾವೇನು ಹೇಳಕ್ಕೆ ಬಯಸ್ತಾರೆ ಸರ್ ಕಾನೂನು ಸಚಿವರಾಗಿ?
ಅವತ್ತು ವಿಧಾನ ಪರಿಷತ್ನಲ್ಲಿ ಆಗಿರ್ತಕ್ಕಂಥ ಘಟನೆ ನಾವೆಲ್ಲರೂ ತಲೆ ಕೆಳಗೆ ಮಾಡ್ತಕ್ಕಂಥ ಘಟನೆನೇ. ಅತ್ಯಂತ ದುರ್ದೈವದ ಘಟನೆ ನಡೆದಿದೆ. ಅದರ ನಂತರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು. ಅದ್ರ ಬಗ್ಗೆ ಅವರು ಏನೇನೋ ಆರೋಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನನ್ನದೇನೋ ಪ್ರತಿಕ್ರಿಯೆ ಮಾಡೋದಿಲ್ಲ. ಸರ್, ಏನಿಲ್ಲ, ಒಂದು ಆರೋಪ ಮಾಡ್ತಿದ್ದಾರೆ. ಏನು ಪ್ರಮುಖವಾಗಿ ಸಿಟಿ ರವಿ ಅವ್ರನ್ನ ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಅನ್ನೋ ಒಂದು ಮಾತನ್ನ ಕೂಡ ಕೇಂದ್ರ ಸಚಿವರು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಪ್ಲಾನ್ ಮಾಡಿದ್ರು, ಏನು ಜಲ್ಲಿ ಕ್ರಸರಿ ಇರುವಂಥ ಸ್ಥಳಕ್ಕೆ ಹೋಗಿದ್ರು, ಕಾಡಿಗೆ ಹೋಗಿದ್ರು, ಬೇರೆ ಬೇರೆ ಜಿಲ್ಲೆಗಳನ್ನ ಇಡೀ ರಾತ್ರಿ ಎಲ್ಲ ಸುತ್ತಾಡಿದ್ರು. ಇದನ್ನ ಯಾಕೆ ಮಾಡಿದ್ರು ಅನ್ನೋವಂಥದ್ದು. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿಯವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಇನ್ನೊಂದು ಕೊನೆಯದಾಗಿ ಏನು ದೂರು ಕೊಟ್ಟಿದ್ದಾರೆ ಸಿಟಿ ರವಿ ಅವರು, ಈವರೆಗೂ ಏನು ಹಲ್ಲೆಗೆ ಯತ್ನ ಮಾಡಿದ್ರು ಸುವರ್ಣಸೌಧದಲ್ಲಿ ಸಿಟಿ ರವಿ ಯತ್ನ ಮಾಡ್ತಾರೆ. ಅವರ ವಿರುದ್ಧ ದೂರು ಕೊಟ್ಟು 3-4 ದಿನ ಆದರೂ ಕೂಡ ಏನು ಕೇಸ್ ದಾಖಲಾಗಿಲ್ಲ. ಈ ಬಗ್ಗೆ ಹೇಳಿದಾಗ ಯಾಕೆ ಆಗ್ತಿಲ್ಲ ಸರ್ಕಾರ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗೃಹ ಸಚಿವರು ಅದ್ರ ಬಗ್ಗೆ. ಇನ್ನೊಂದು ಸರ್, ಕೊನೆಯದಾಗಿ ಏನು ಲಾಠಿ ಚಾರ್ಜ್ ಮಾಡಿದಂಥ ಪೊಲೀಸ್ ಅಧಿಕಾರಿಗೆ ರಾಜ್ಯ ಸರ್ಕಾರ ಏನು ಬಹುಮಾನವನ್ನು ಘೋಷಣೆ ಮಾಡಿದೆ. ಹಾಗಾಗಿ ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋ ಒಂದು ಮಾತನ್ನು ಕೂಡ ಯತ್ನ ಮಾಡಿದ್ದಾರೆ ಸ್ವಾಮಿ. ಇವೆಲ್ಲ ಕೆಟ್ಟ ವಿಚಾರ ಇಟ್ಕೊಂಡು ಮಾಡುವ ಹೇಳಿಕೆಗಳು. ಈ ಹೇಳಿಕೆಗಳು ಆಮೇಲೆ ಇದನ್ನು ಸಮುದಾಯಗಳಿಗೆ ಓದಿ ಹಚ್ಚೋದು ಇದೆಲ್ಲ ಏನಿದೆ ಇದು ಸೂಕ್ತವಾದ್ದಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.